ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಶ್ರೀರಾಮನವಮಿ ಶ್ರೀರಾಮನವಮಿಯ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರಾಮನವಮಿ ಎಂದರೆ ಶ್ರೀರಾಮರ ಹುಟ್ಟಿದ ದಿನ. ಓಕೆ, ರಾಮನವಮಿ ಎಂದರೆ ಶ್ರೀರಾಮರ ಹುಟ್ಟಿದ ದಿನ. ಎರಡನೇ ಪಾಯಿಂಟ್, ರಾಮನವಮಿ ವಸಂತ ಋತುವಿನಲ್ಲಿ ಬರುತ್ತದೆ. ಓಕೆನಾ? ಅದಾದ ನಂತರ ಬರುತ್ತದೆ. ಮೂರನೇ ಪಾಯಿಂಟ್, ಶ್ರೀರಾಮ ಅಯೋಧ್ಯೆಯಲ್ಲಿ ಜನಿಸಿದರು. ಓಕೆ, ಅದಾದ ನಂತರ ನಾಲ್ಕನೇ ಪಾಯಿಂಟ್, ಅವರ ತಂದೆ ದಶರಥ, ತಾಯಿ ಕೌಸಲ್ಯ. ಓಕೆ, ಆ ನಂತರ ಐದನೇ ಪಾಯಿಂಟ್ ನೋಡಿ, ಶ್ರೀರಾಮ ವಿಷ್ಣುವಿನ 7ನೇ ಅವತಾರವಾಗಿದೆ. ಅದಾದ ನಂತರ ಆರನೇ ಪಾಯಿಂಟ್, ಈ ದಿನ ಜನರು ಉಪವಾಸ ಮಾಡುತ್ತಾರೆ. ಏಳನೇ ಪಾಯಿಂಟ್, ಕೆಲ ಜನರು ರಾಮಾಯಣ ಓದುತ್ತಾರೆ, ಪೂಜೆ ಮಾಡುತ್ತಾರೆ. ಓಕೆನಾ? ಪೂಜೆ ಮಾಡುತ್ತಾರೆ. 8ನೇ ಪಾಯಿಂಟ್ ನೋಡಿ, ಶ್ರೀರಾಮರು ಸತ್ಯ ಮತ್ತು ಒಳ್ಳೆಯ ನಡವಳಿಕೆಯ ಮಾದರಿ. ಓಕೆ. 9ನೇ ಪಾಯಿಂಟ್, ದೇವಸ್ಥಾನದಲ್ಲಿ ಪಾನಕ ಕೋಸಂಬರಿ ಕೊಡುತ್ತಾರೆ. ಓಕೆ. 10ನೇ ಪಾಯಿಂಟ್, ಶ್ರೀರಾಮರು ಆದರ್ಶ ಜೀವನವನ್ನು ಸ್ಮರಿಸಲು ಎಲ್ಲರೂ ಸತ್ಯ ಧರ್ಮ ಪಾಲಿಸೋಣ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.